ಲೋಕಸಭೆ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರಿಗೆ ಹೀನಾಯ ಸೋಲಾಯಿತು. ಈ ಹೀನಾಯ ಸೋಲಿನ ನಂತರ ಅವರು ಬಹಳಷ್ಟು ವಿಚಲಿತರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಅವರು ಆಡಿದಂತಹ ಭಾವುಕ ಮಾತು. ಆತ್ಮಾವಲೋಕನ ಸಭೆಯಲ್ಲಿ ಡಿಕೆ ಸುರೇಶ್ ಅವರು ಭಾವುಕರಾಗಿದ್ದಾರೆ. ಕನಕಪುರದ ಡಿಕೆಶಿ ನಿವಾಸದಲ್ಲಿ ಈ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಮಾತನಾಡುವ ವೇಳೆ ಡಿಕೆ ಸುರೇಶ್ ಅವರು ಗದ್ಗದರಾಗಿದ್ದಾರೆ. ಯಾರು ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ದೇವರು ನೋಡ್ಕೊಳ್ತಾರೆ ಅಂತ ಅವರು ಬಹಳಷ್ಟು ನೊಂದು ಹೇಳದಂಗೆ ಕಾಣಿಸ್ತಾ ಇದೆ. ಮತದಾರರಿಗೆ ಕೃತಜ್ಞತಾ ಸಭೆಯಲ್ಲಿ ಡಿಕೆ ಸುರೇಶ್ ಭಾವುಕರಾಗಿದ್ದಾರೆ. ಬರಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಗೆಲ್ಲ ಇತ್ತು ನಮ್ಮೂರು ಬರಲಿಲ್ಲ, ನಮ್ಮ ಬೀದಿಗೆ ಬರಲಿಲ್ಲ ಅಂತ. ನಿಮ್ ಬೀದಿಗೂ ಬರ್ತೀನಿ, ನಿಮ್ ಮನೆಗೂ ಬರ್ತೀನಿ, ನಿಮ್ ಊರಿಗೂ ಬರ್ತೀನಿ. ಎಲ್ಲ ಕೆಲಸಕಾರಿಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ನಾನು ಬದುಕಬೇಕು, ಬಾಳ್ಬೇಕು, ನಾನು ಆ ಕೆಲಸನ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ. ಧೈರ್ಯವಾಗಿರಿ, ಯಾರಿಗೂ ಹಂಚ್ಕೊಳಕ್ ಹೋಗ್ಬೇಡಿ, ಹೆದರ್ಕೊಳಕ್ ಹೋಗ್ಬೇಡಿ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ ಯಾರು ಏನು ಬರಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಗೆಲ್ಲ ಇತ್ತು ನಮ್ಮೂರು ಬರಲಿಲ್ಲ, ನಮ್ಮ ಬೀದಿಗೆ ಬರಲಿಲ್ಲ ಅಂತ. ನಿಮ್ ಬೀದಿಗೂ ಬರ್ತೀನಿ, ನಿಮ್ ಮನೆಗೂ ಬರ್ತೀನಿ, ನಿಮ್ ಊರಿಗೂ ಬರ್ತೀನಿ. ಎಲ್ಲ ಕೆಲಸಕಾರಿಗಳು ಖಂಡಿತ ನಿಮ್ ಜೊತೆ ಇದ್ಕೊಂಡು ನಾನು ಬದುಕಬೇಕು, ಬಾಳ್ಬೇಕು, ನಾನು ಆ ಕೆಲಸನ ನೋಡ್ಕೊಂಡು ನಿಮ್ ಜೊತೆ ಇರ್ತೀನಿ. ಧೈರ್ಯವಾಗಿರಿ, ಯಾರಿಗೂ ಹಂಚ್ಕೊಳಕ್ ಹೋಗ್ಬೇಡಿ, ಹೆದರ್ಕೊಳಕ್ ಹೋಗ್ಬೇಡಿ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಅದನ್ನೆಲ್ಲ